ವೆಲ್ಕಮ್ ಟು ಬ್ರೈನ್ ವೇವ್ಸ್. ನಾನು ಇವತ್ತಿನ ದಿನ 6ನೇ ತರಗತಿ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಬುಕ್ಕಿಂದ 6ನೇ ಚಾಪ್ಟರ್ ಆಗಿರುವ ಸಿಟಿಜನ್ ಅಂಡ್ ಸಿಟಿಜನ್ಶಿಪ್ ಅನ್ನೋ ಪಾಠನ ಅದ್ರ ಬಗ್ಗೆ ನಾನು ನೋಟ್ಸ್ನ ಅಸೈನ್ ಮಾಡ್ತಾ ಇದ್ದೀನಿ. ಈ ನೋಟ್ಸ್ ನಿಮಗೆ ತುಂಬಾ ಬೆನಿಫಿಷಿಯಲ್ ಇರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ. ಬಹಳ ಕಮ್ಮಿ ಟೈಮಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ತೀನಿ ನಾನು. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲು ಈ ಸಿಟಿಜನ್ ಅಂದ್ರೆ ಯಾರಪ್ಪ? ಮೊದಲನೇ ಕ್ವಶನ್ ಬರುತ್ತೆ, ಸಿಟಿಜನ್ ಅಂದ್ರೆ ಯಾರು? ಹೂ ಇಸ್ ಸಿಟಿಜನ್? ಸಿಟಿಜನ್ ಯಾರಂದ್ರೆ ಒಂದು ದೇಶದ ಪರ್ಮನೆಂಟ್ ರೆಸಿಡೆಂಟ್ಸ್, ಅಲ್ಲಿರೋ ರೆಸಿಡೆಂಟ್ ಅಂದ್ರೆ ಅಲ್ಲಿ ವಾಸ ಮಾಡುವವರು, ಅವ್ರಿಗೆ ಸಿಟಿಜನ್ ಅಂತೀವಿ. ಪರ್ಮನೆಂಟ್ ಆಗಿ ವಾಸ ಮಾಡೋರು. ಇನ್ನೊಬ್ರು ಯಾರಾದ್ರೂ ಬೇರೆ ದೇಶದಿಂದ ಇಲ್ಲಿರೋಕೆ ಬಂದಿದ್ದಾರೆ ಅಂದ್ರೆ ಅವ್ರನ್ನ ಪರ್ಮನೆಂಟ್ ರೆಸಿಡೆಂಟ್ಸ್ ಅನ್ನೋದಿಲ್ಲ. ಸಿಟಿಜನ್ಸ್ ಅಂದ್ರೆ ಯಾರು? ಪರ್ಮನೆಂಟ್ ರೆಸಿಡೆಂಟ್. ಇದೊಂದು ವರ್ಡ್ನ ನೆನ್ಪಿಟ್ಕೊಳ್ಳಿ, ಪರ್ಮನೆಂಟ್ ರೆಸಿಡೆಂಟ್ ಆಫ್ ದ ಕಂಟ್ರಿ. ಅದೇ ಯಾರು ಒಂದು ದೇಶದ ಪರ್ಮನೆಂಟ್ ರೆಸಿಡೆಂಟ್ ಆಗಿರ್ತಾರೆ ಅವರು ಆ ದೇಶದ ಸಿಟಿಜನ್ಸ್ ಅಂತ ಅನ್ಸ್ಕೊಳ್ತಾರೆ. ಮೊದಲು ನೆಕ್ಸ್ಟ್, ಸಿಟಿಜನ್ಸ್ ಆಫ್ ಇಂಡಿಯಾ ಮತ್ತು ಫಾರಿನರ್ ಇಬ್ಬರ ಮಧ್ಯೆ ಏನ್ ಡಿಫ್ರೆನ್ಸ್ ಇರುತ್ತಂದ್ರೆ, ಈ ಭಾರತದ ಒಂದು ಸಿಟಿಜನ್ಸ್ಗೆ ಏನಿರ್ತಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಸಿಗುತ್ತವೆ. ಅದೇ ಬೇರೆ ದೇಶದವ್ರು ಇಲ್ಲಿ ಬಂದಿರ್ತಾರಲ್ಲ ಫಾರಿನರ್ಸ್, ಅವ್ರಿಗೆ ಯಾವುದೇ ಕಾನ್ಸ್ಟಿಟ್ಯೂಷನಲ್ ರೈಟ್ ಸಿಗೋದಿಲ್ಲ. ಇದು ಅವರಿಬ್ಬರ ನಡುವೆ ಇರುವ ಡಿಫ್ರೆನ್ಸ್. ಮತ್ತೆ ಸಿಟಿಜನ್ಶಿಪ್ ಅಂದ್ರೆ ಏನು? ಸಿಟಿಜನ್ಶಿಪ್ ಅಂದ್ರೆ ಏನು? ಮೆಂಬರ್ಶಿಪ್ ಅಂದ್ರೆ ಸದಸ್ಯತ್ವ, ಒಂದು ದೇಶದ ಸದಸ್ಯತ್ವ, ಅದಕ್ಕೆ ನಾವು ಸಿಟಿಜನ್ಶಿಪ್ ಅಂತೀವಿ. ಕನ್ನಡದಲ್ಲಿ ಪೌರತ್ವ ಅಂತ ಕರಿತೀವಿ. ಮೆಂಬರ್ಶಿಪ್ ಆಫ್ ಕಂಟ್ರಿ ಈಸ್ ಕಾಲ್ಡ್ ಸಿಟಿಜನ್ಶಿಪ್ ಆಫ್ ದಟ್ ಕಂಟ್ರಿ. ಆ ದೇಶದ ಒಂದು ಸದಸ್ಯತ್ವ ಇದ್ದಂಗೆ, ಜಸ್ಟ್ ಸಿಂಪಲ್ ಆಸ್ ದಟ್. ಮತ್ತೆ ಸಿಟಿಜನ್ಶಿಪ್ ನ ನಾವು ಹೆಂಗೆ ತಗೊಳ್ತೀವಿ? ಅದಕ್ಕೆ 2 ದಾರಿ ಇದೆ. ಸಿಟಿಜನ್ಶಿಪ್ ನ ತಗೊಳ್ಳೋದು ಹೇಗೆ? ನಾವೀಗ ಒಂದು ದೇಶ ಭಾರತ ಇಟ್ಕೊಳ್ಳಿ, ನಾವು ಭಾರತದ ಪೌರತ್ವ ಅಥವಾ ಸಿಟಿಜನ್ಶಿಪ್ ನ ಹೆಂಗ್ ತಗೊಳ್ತೀವಿ? ಅದಕ್ಕೆ 2 ದಾರಿ ಇದಾವೆ. ಮೊದಲನೇ ದಾರಿ ಬಂದ್ಬಿಟ್ಟು ಯಾರು ಸಿಗುತ್ತೆ ಅಂದ್ರೆ, ನಾರ್ಮಲ್ ಆಗಿ ಒಂದು ದೇಶದಲ್ಲಿ ಹುಟ್ಟಿರತಕ್ಕಂಥ ಮಗು ಹುಡ್ತಾನೆ, ಅವನ್ಗೆ ಸಿಟಿಜನ್ಶಿಪ್, ಆ ಒಂದು ದೇಶದ ಸಿಟಿಜನ್, ಪೌರ, ಕನ್ನಡದಲ್ಲಿ ಪೌರ ಅಂತ ಕರಿತೀವಿ. ನ್ಯಾಚುರಲ್ ಆಗಿ ಯಾವ ದೇಶದಲ್ಲಿ ಹುಡ್ತಾರೆ ಅವ್ರಿಗೆ ಸಿಟಿಜನ್ ಅಂತ ಆಗ್ಬಿಡ್ತಾರೆ, ನಾರ್ಮಲ್ ಆಗಿ ಹುಟ್ಟಿದವ್ರು. ಇದು ಒಂದು ನೀ ಆ ದೇಶದಲ್ಲಿ ಹುಟ್ಟಿರ್ಬೇಕು, ಇದು ಮೊದಲನೇದು. ಎರಡನೇದು ಬಂದ್ಬಿಟ್ಟು, a citizen can give up the citizenship of the country of his birth and become the citizen of another country. ನೀನು ಹುಟ್ಟಿರೋ ದೇಶನ ಬಿಟ್ಟು, ಆ ದೇಶದ ಒಂದು ಸಿಟಿಜನ್ಶಿಪ್ ಇರುತ್ತಲ್ಲ ಅದನ್ನ ಬಿಟ್ಟು ಬೇರೆ ದೇಶದ ಸಿಟಿಜನ್ ಆಗ್ಬೇಕು. ಅದನ್ನ ಬಿಟ್ಟಾಗ ಮಾತ್ರ ಇನ್ನೊಂದು ದೇಶದ ಸಿಟಿಜನ್ಶಿಪ್ ನೀ ತಗೊಳ್ಬೋದು. ಅದು ಎರಡನೇ ದಾರಿ. ಒಂದು, ಈಗ ನೀನು ಹುಟ್ಟಿರ್ತೀಯ, ಅಲ್ಲಿ ನಿನಗೆ ಆ ದೇಶದ ಸಿಟಿಜನ್ಶಿಪ್ ಸಿಗುತ್ತೆ. ನಿನಗೆ ಒಂದು ವೇಳೆ ಇನ್ನೊಂದು ದೇಶದ ಸಿಟಿಜನ್ಶಿಪ್ ಬೇಕು ಅಂದ್ರೆ, ನಿನ್ ಮೊದಲು ಹುಟ್ಟಿರೋ ದೇಶದ ಇದೆ ಅಲ್ಲ ಸಿಟಿಜನ್ಶಿಪ್, ಅದನ್ನ ಬಿಡಬೇಕು. ಅವಾಗ ಇನ್ನೊಂದು ದೇಶದ ಸಿಟಿಜನ್ಶಿಪ್ ತಗೊಳ್ತೀಯ. ಇದು 2. ಒಂದು, ನೀನು ಹುಟ್ಟಿರೋ ದೇಶದಿಂದ ಸಿಗುತ್ತೆ. ಎರಡನೇ ದಾರಿ ಏನಪ್ಪಾ ಅಂದ್ರೆ, ನೀನು ಹುಟ್ಟಿರೋ ದೇಶದ ಸಿಟಿಜನ್ಶಿಪ್ ಬಿಡಬೇಕು, ಆಮೇಲೆ ನಿನಗೆ ಇನ್ನೊಂದು ದೇಶದ ಸಿಟಿಜನ್ಶಿಪ್ ಸಿಗುತ್ತೆ. ಇದು 2 ವೇಸ್. ಇದು ಇಂಪಾರ್ಟೆಂಟ್ ಕ್ವಶನ್. ವಾಟ್ ಆರ್ ದ 2 ವೇಸ್ ಆಫ್ ಗೆಟಿಂಗ್ ಸಿಟಿಜನ್ಶಿಪ್? ಮತ್ತೆ ನಾವು ಈ ಒಂದು ಸಿಟಿಜನ್ಶಿಪ್ ನ ಯಾವಾಗ ಕಳ್ಕೊತೀವಿ ಅಂತ ಒಂದು ಸಿಚುವೇಶನ್ ಯಾವಪ್ಪ ಅಂದ್ರೆ, ಇಫ್ ಅ ಸಿಟಿಜನ್ ಆಫ್ ಅ ಕಂಟ್ರಿ ಟೇಕ್ಸ್ ಅಪ್ citizenship of another country, he automatically loses his previous citizenship. ನೀನು ಏನಾದ್ರೂ ಇನ್ನೊಂದು ದೇಶದ ಸಿಟಿಜನ್ಶಿಪ್ ತಗೊಳ್ತೀಯ ಅಂದ್ರೆ, ಅಕಸ್ಮಾತ್ ನೀ ಇಂಡಿಯಾದವನು, ಒಂದ್ ವೇಳೆ ನೀನು ಆಸ್ಟ್ರೇಲಿಯಾಕ್ಕೆ ಹೋದೆ, ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿನ ಸಿಟಿಜನ್ಶಿಪ್ ತಗೊಂಡೆ ಅಂದ್ರೆ ಆಟೋಮೆಟಿಕ್ ಆಗಿ ನಿಂದ ಇಂಡಿಯಾ ಸಿಟಿಜನ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ನೀ ಕಳ್ಕೊಂಡ್ಬಿಡ್ತೀಯ ಇಂಡಿಯನ್ ಸಿಟಿಜನ್ಶಿಪ್. ಇದು ನೀ ಕಳ್ಕೊಳ್ಳೋ ಒಂದು ರೀತಿ. ಯಾವಾಗ ಕಳ್ಕೊಬೋದಪ್ಪ ಅಂತ, ಇದು ಕೂಡ ಒಂದು ಕ್ವಶನ್ ಆಗ್ಬೋದು. ಮತ್ತೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನೆನ್ಬಿಟ್ಕೋಬೇಕಂದ್ರೆ, ಒನ್ ಕೆನಾಟ್ ಬಿ ದ ಸಿಟಿಜನ್ ಆಫ್ 2 countries at the same time. ಒಬ್ಬನೇ ವ್ಯಕ್ತಿ 2 ದೇಶದ ಸಿಟಿಜನ್ಶಿಪ್ ನ ಒಂದೇ ಟೈಮಿಗೆ ಇಟ್ಕೊಳಕ್ ಆಗೋದಿಲ್ಲ. ಒಂದೇ ಸಿಟಿಜನ್ಶಿಪ್ ಒಂದೇ ದೇಶದ ಇರೋಕ್ ಸಾಧ್ಯ ಅಟ್ ಅ ಟೈಮ್, 2 ದೇಶ ಸಾಧ್ಯ ಇಲ್ಲ. ಮತ್ತೆ ನೀ ಈಗ ಒಂದು ದೇಶದ ಸಿಟಿಜನ್ ಆದ್ರೆ ಅಂದ್ರೆ ನಿನಗೆ ಯಾವ್ಯಾವ ಹಕ್ಕುಗಳು ಸಿಗ್ತಾವೆ, ಯಾವ್ಯಾವ ರೈಟ್ ಸಿಗ್ತಾವ ಅಂದ್ರೆ, ಮೊದಲು ನಾರ್ಮಲ್ ಆಗಿ ನಿನಗೆ ವೋಟಿಂಗ್, ಎಲೆಕ್ಷನ್ ಅಲ್ಲಿ ವೋಟಿಂಗ್ ಮಾಡೋ ಹಕ್ಕು ಸಿಗ್ತದೆ. ಅದು 18 years ಆದ್ಮೇಲೆ, ಒಂದನೇದು.
ರೈಟ್ಸ್ ಯಾವ್ಯಾವಪ್ಪ ಅಂತ. ಮತ್ತೆ ಎಲೆಕ್ಷನ್ದಲ್ಲಿ ನೀನ್ ನಿಲ್ಬೋದು, ಕಂಟೆಸ್ಟಿಂಗ್ ಅಂದ್ರೆ ನಿಲ್ಲೋದು, ಈ ತರ ನೀನು ಪಾರ್ಟಿಸಿಪೇಟ್ ಮಾಡ್ಬೋದು ಎಲೆಕ್ಷನ್ ಅಲ್ಲಿ, ಆ ಹಕ್ಕು ಸಿಗ್ತದೆ. ಮತ್ತು ಗೌರ್ಮೆಂಟ್ ಆಫೀಸಲ್ಲಿ ನೀವು ಸರ್ವ್ ಮಾಡ್ಬೋದು, ಮತ್ತೆ ಡಿಫೆನ್ಸ್ ಅಲ್ಲಿ ಜಾಯ್ನ್ ಆಗ್ಬೋದು. ಯಾರು ಬೇಕಾದ್ರೂ ಬೇರೆ ದೇಶದವರು, ಈ ಎಕ್ಸಾಂಪಲ್ ಪಾಕಿಸ್ತಾನದ ಹಿಡ್ಕೋರು ಬಂದು ನಮ್ಮ ದೇಶದ ಡಿಫೆನ್ಸ್ ಅಲ್ಲಿ ಸೇರ್ತಾರೆ ಅಂದ್ರೆ ನಾವು ಬಿಡ್ತೀವ? ಇಲ್ಲ, ಯಾಕಂದ್ರೆ ಅವ್ರು ನಮ್ಮ ದೇಶದ ಮಾಹಿತಿಯನ್ನು ಲೀಕ್ ಮಾಡ್ಬೋದು, ಯಾಕಂದ್ರೆ ಅವ್ರು ನಮ್ಮ ದೇಶದ ಸಿಟಿಜನ್ ಅಲ್ಲ, ಅವ್ರಿಗೆ ನಮ್ಮ ದೇಶದ ಬಗ್ಗೆ ಗೌರವನ ಇರೋದಿಲ್ಲ ನಾರ್ಮಲ್ ಆಗಿ. ಈ ತರ ರಿಸ್ಕ್ ಅನ್ನ ಇಲ್ಲ, ಅದಕ್ಕೆ ಬೇರೆ ಒಂದು ದೇಶದವ್ರಿಗೆ ರಿಸ್ಕ್ ಇರಬಾರ್ದು ಅಂತೇಳಿ ಬೇರೆ ದೇಶದವ್ರಿಗೆ ಕೊಡೋದಿಲ್ಲ ಸಿಟಿಜನ್ಶಿಪ್ ನಾರ್ಮಲ್ ಆಗಿ, ಆ ತರ ಈಸಿಯಾಗಿ ಕೊಡೋದಿಲ್ಲ, ಯಾರಿಗೂ ಡಿಫೆನ್ಸ್ ಅಲ್ಲಿ ಸೇರೋಕ್ ಬಿಡೋದಿಲ್ಲ ಬೇರೆ ದೇಶದವ್ರಿಗೆ. ಮತ್ತೆ ಈಗ ನಾರ್ಮಲ್ ಆಗಿ ರೈಟ್ಸ್ ಯಾವ್ಯಾವು, ಸಿಟಿಜನ್ ಒಂದು ದೇಶದ ಸಿಟಿಜನ್ಗೆ ಸಿಗೋ ರೈಟ್ಸ್ ಯಾವ್ಯಾವು? ವೋಟಿಂಗ್ ಮಾಡೋದು, ಮತ್ತೆ ಎಲೆಕ್ಷನ್ ಅಲ್ಲಿ ನಿಂದಿರೋದು, ಮತ್ತೆ ಗೌರ್ಮೆಂಟ್ ಆಫೀಸಲ್ಲಿ ಸರ್ವ್ ಮಾಡೋದು, ಕೆಲಸ ಸೇವೆಯನ್ನು ಮಾಡೋದು, ಮತ್ತೆ ಡಿಫೆನ್ಸ್ ಆರ್ಮಿ ಅದರೆಲ್ಲ ಜಾಯ್ನ್ ಆಗೋಕೆ ಆಪ್ಷನ್ಸ್ ಇದೆ. ಮತ್ತೆ ನಾವು ಒಂದು ದೇಶದ ಸಿಟಿಜನ್ ಆಗಿ ನಮ್ಮ ಹಕ್ಕುಗಳೇನು, ನಾವು ಭಾರತದ ಸಿಟಿಜನ್ ಆಗಿ ನಮ್ಮ ಒಂದು ಕರ್ತವ್ಯವೇನು, ಡ್ಯೂಟೀಸ್ ಅಂದ್ರೆ ಕರ್ತವ್ಯ. ಡ್ಯೂಟೀಸ್ ಏನೇನಪ್ಪ ಅಂದ್ರೆ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ, ಇದು ಲಾಂಗ್ ಆನ್ಸರ್ ಟೈಪ್ ಕ್ವಶನ್ ಆಗ್ತದೆ, ಬಹಳ ಇಂಪಾರ್ಟೆಂಟ್ ಕ್ವಶನ್. ಬುಕ್ ಅಲ್ಲಿರೋ ಸೇಮ್ ಪಾಯಿಂಟ್ಸ್ ಬರ್ತಿದ್ದೀನಿ, ಅವನ್ನ ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಮೊದಲನೇ ಪಾಯಿಂಟ್, ಹಾನರಿಂಗ್ ದ ನ್ಯಾಷನಲ್ ಅಂಥೆಮ್ ಅಂಡ್ ದ ನ್ಯಾಷನಲ್ ಫ್ಲಾಗ್. ನಾವು ಯಾವತ್ತೂ ನಮ್ಮ ದೇಶದ ಭಾರತ ಧ್ವಜ ಮತ್ತು ರಾಷ್ಟ್ರೀಯ ಹಾಡು ಇದನ್ನ ನಾವು ಗೌರವಿಸಬೇಕು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಕಾಸ್ಟಿಂಗ್ ಒನ್ಸ್ ವೋಟ್ ಇನ್ ಎಲೆಕ್ಷನ್ಸ್. ನಮಗೆ ವೋಟ್ ಮಾಡೋದು ಒಂದು ಸಿಟಿಜನ್ ಆಗಿ ಹಕ್ಕು ಸಿಗುತ್ತದೆ. ಆ ವೋಟ್ ಅನ್ನು ಹೋಗಿ ಹಾಕೋದಿದೆಯಲ್ಲ, ಅದು ನಮ್ದು ಡ್ಯೂಟಿ ಕರ್ತವ್ಯ ಆಗ್ತದೆ. ಯಾವಾಗ್ಲೂ ಎಲೆಕ್ಷನ್ ಇದ್ರೆ ಬಹಳ ಜನ ಏನ್ ಮಾಡ್ತಾರೆ, ಲೇಜಿ, ನಮ್ ದೇಶದ ಬಹಳ ಜನ ಲೇಜಿ ಜನ ಇದ್ದಾರೆ, ಅವರೆಲ್ಲ ವೋಟ್ ಹಾಕೋಕೆ ಹೋಗೋದಿಲ್ಲ. ಯಾಕಂದ್ರೆ ಒಂದು ವೋಟಿನ ಪವರ್ ನಮಗೆ ಗೊತ್ತಿಲ್ಲ. ಇದು ಹೇಗಂದ್ರೆ ಹನಿ ಹನಿ ಕೂಡಿ ಹಳ್ಳ ಆಗ್ದಂಗೆ, ನಾವೆಲ್ಲ ನಮ್ ಭವಿಷ್ಯನ ಡಿಟರ್ಮೈನ್ ಮಾಡ್ತೀವಿ ಇದರಿಂದ, ವೋಟ್ ಹಾಕೋದ್ರ ಮೂಲಕ. ಸೊ ವಿ ಶುಡ್ ಕಾಸ್ಟ್ ವೋಟ್. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಒಬಿಡಿಯನ್ಸ್ ಟು ದ ಲಾಸ್ ಆಫ್ ದ ಕಂಟ್ರಿ. ನಮ್ಮ ದೇಶದ ಕಾನೂನು ಏನಿದೆ ಅದಕ್ಕೆ ನಾವು ತಲೆ ಬಾಗ್ಬೇಕು, ಅದನ್ನು ಗೌರವಿಸಬೇಕು, ಅದನ್ನ ಯಾವತ್ತೂ ಮುರಿಬಾರ್ದು, ಎಲ್ಲ ಕಾನೂನನ್ನು ಪಾಲಿಸಬೇಕು. ಈಗ ಅಕಸ್ಮಾತ್ ಆಗಿ ಸುಮ್ಮನೆ ಏನಾದ್ರು ನಾವು ಹೆಂಗ್ ಬೇಕಾದ್ರೂ ಮನಸ್ಸಿಗೆ ಬಂದಂಗ್ ಮಾಡೋದಿದ್ರೆ ಇವೆಲ್ಲ ದೇಶ ಸರಿಯಾಗಿ ನಡೆಯೋದಿಲ್ಲ. ಹಾಗಾಗಿ ನಾವು ಕಾನೂನನ್ನ, ಒಂದು ನಿಯಮಗಳನ್ನು ಪಾಲಿಸಲೇಬೇಕು, ಇದು ನಮ್ಮ ದೇಶದ ಒಳಿತಕ್ಕೆ. ಪಾರ್ಟಿಸಿಪೇಷನ್ ಇನ್ ದ ಡಿಫೆನ್ಸ್ ಆಫ್ ದ ಕಂಟ್ರಿ. ಮತ್ತೆ ನಾವು ದೇಶದ ಒಂದು ಆರ್ಮಿಯಲ್ಲಿ ಜಾಯಿನ್ ಆಗೋದು ನಮ್ಮ ಹಕ್ಕು. ಎಲ್ಲರೂ ದೇಶ ಕಾಯೋದ್ ಬಿಟ್ಟು ಎಲ್ಲ ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ನಾನು ಅದ್ ಮಾಡ್ಬೇಕು, ಎಲ್ಲ ಯಾರು ಹೋಗದೆ ಇದ್ರೆ ನಮ್ ದೇಶದ ಹೆಂಗ ಉಳಿಯೋಕ್ ಸಾಧ್ಯನೇ. ಅದಕ್ಕೆ ವಿ ಶುಡ್ ಟೇಕ್ ಅ ಸ್ಟೆಪ್ ಟುವರ್ಡ್ಸ್ ಇಟ್. ನಾವು ನಮ್ಮ ಮಕ್ಕಳನ್ನು ಡಿಫೆನ್ಸ್ಗೆ ಸೇರಿಸೋಣ, ಮತ್ತೆ ನಾವು ಸೇರೋಣ ನಮ್ಮಿಂದ ಆದ್ರೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಮತ್ತೆ ನಮ್ಮ ಟ್ಯಾಕ್ಸ್ ಅನ್ನ ಪೇ ಮಾಡೋದು, ಅದು ಒಂದು ಇಂಪಾರ್ಟೆಂಟ್ ಥಿಂಗ್. ನಮ್ಮ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡೋದು ರೆಗ್ಯುಲರ್ಲಿ. ಮತ್ತೆ ಕನ್ಸರ್ನ್ ಫಾರ್ ದ ಎನ್ವಿರಾನ್ಮೆಂಟ್ ಆಫ್ ದ ಕಂಟ್ರಿ. ಮತ್ತು ನಮ್ಮ ದೇಶದ ಒಂದು ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರವನ್ನು, ನಮ್ಮ ಸುತ್ತಮುತ್ತ ಪರಿಸರವನ್ನ ರಕ್ಷಣೆ ಮಾಡೋದು, ಅದನ್ನ ಕಾಳಜಿ ಮಾಡ್ಬೇಕು, ಅದನ್ನ ನಾಶ ಮಾಡಬಾರ್ದು. ಇದು ಒಂದು ಡ್ಯೂಟಿ ಆಗಿರುತ್ತೆ ಸಿಟಿಜನ್ ಇಂದು. ಮತ್ತು ಇನ್ನೊಂದೇನಂದ್ರೆ ಲಂಚ ತಗೊಳ್ಬಾರ್ದು, ನಾಟ್ ರಿಸೀವಿಂಗ್ ಅಂಡ್ ನಾಟ್ ಪೇಯಿಂಗ್. ಲಂಚ ತಗೊಳ್ಳೋದಷ್ಟೇ ಅಲ್ಲ, ಲಂಚ ಕೊಡಬಾರ್ದು ಕೂಡ. ಲಂಚ ಕೊಡುವುದು ಕೂಡ ತಪ್ಪು. ಈ ನಿಂದು ಒಂದು ಡ್ಯೂಟಿ ಆಗಿರ್ತದೆ, ಲಂಚ ಯಾರಿಗೂ ಕೊಡಬಾರ್ದು, ಮತ್ತೆ ಯಾರಿಂದನೂ ಇಸ್ಕೋಬಾರ್ದು. ಇದು ನೆನ್ಪು ಬರ್ಲಿ, ಕೊಡೋದು ಇಸ್ಕೊಳ್ಳೋದು, ಲಂಚನ ಎರಡು ಇಂಗ್ಲಿಷ್ ನಲ್ಲಿ ಬ್ರೈಬ್ ಅಂತೀವಿ, ಎರಡು ತಪ್ಪು. ಮತ್ತೆ ಹೆಲ್ಪಿಂಗ್ ದ ಸೀನಿಯರ್ ಸಿಟಿಜನ್ಸ್, ಯಾರು ವಯಸ್ಸಾದವರು ಸಿಟಿಜನ್ಸ್ ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋದು. ಮತ್ತೆ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್. ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಈ ಟೆರರಿಸ್ಟ್ ಆಕ್ಟಿವಿಟೀಸ್, ಯಾವ ತರ ಅಂದ್ರೆ ಬಾಂಬ್ ಇಡೋದು, ಈ ತರ, ಮತ್ತೆ ಕೊಲೆ ಮಾಡೋದು, ಇಂಥದ್ರಾಗೆಲ್ಲ ಕಳ್ತನ ಮಾಡೋದು, ಇಂಥವೆಲ್ಲ ಮಾಡಬಾರ್ದು. ಕೋಮು ಗಲಭೆ ಅಂದ್ರೆ ನಮ್ಮ ಜಾತಿ ಇದು, ನಮ್ಮ ಧರ್ಮ ಇದು ಅಂತೇಳಿ ಜಗಳ ಆಡಕ್ ಹೋಗ್ಬಾರ್ದು. ಇದೆಲ್ಲ
ಪಾರ್ಟಿಸಿಪೇಟ್ ಮಾಡೋದು, ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಇದೊಂದು ಡ್ಯೂಟಿ ಆಗಿರ್ತದೆ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಸಪೋರ್ಟಿಂಗ್ ವೆಲ್ಫೇರ್ ಮೆಜರ್ಸ್ ಇನ್ಕ್ಲೂಡಿಂಗ್ ಫ್ಯಾಮಿಲಿ ವೆಲ್ಫೇರ್ ಸ್ಕೀಮ್ಸ್. ಇವು ಕುಟುಂಬ ಕಲ್ಯಾಣ ಯೋಜನೆಗಳು ಏನೇನ್ ಬರ್ತಾವ ಅದೆಲ್ಲ ಸಪೋರ್ಟ್ ಮಾಡ್ರಿ, ಅದರಿಂದ ತುಂಬಾ ಹೆಲ್ಪ್ ಆಗ್ತದೆ. ಈಗ ನಾರ್ಮಲ್ ಆಗಿ ನಿಮ್ಗೆ ಯಾವ್ಯಾವ ಡ್ಯೂಟೀಸ್ ನೆನ್ಪಿಡ್ಬೇಕಂದ್ರೆ ನೆನ್ಪು ಉಳಿತಾವ ಅಂದ್ರೆ ಓಟ್ ಹಾಕ್ಬೇಕು, ಮತ್ತೆ ಲಾ ಕಾನೂನನ್ನ ಫಾಲೋ ಮಾಡ್ಬೇಕು, ಮತ್ತೆ ಟ್ಯಾಕ್ಸ್ ಪೇ ಮಾಡ್ಬೇಕು ರೆಗ್ಯುಲರ್ಲಿ, ಮತ್ತೆ ಎನ್ವಿರಾನ್ಮೆಂಟ್ ನ ಕಾಪಾಡ್ಬೇಕು, ಮತ್ತೆ ಲಂಚ ತಗೊಳ್ಬಾರ್ದು, ಮತ್ತೆ ಸೀನಿಯರ್ ಸಿಟಿಜನ್ಸ್ಗೆ ಹೆಲ್ಪ್ ಮಾಡ್ಬೇಕು. ನಾರ್ಮಲ್ ಆಗಿ ನೀವು ಕೀ ಪಾಯಿಂಟ್ಸ್ ನೆನ್ಪಿಡ್ಬೇಕು ಇಲ್ಲಿ. ಯಾವಂದ್ರೆ ನ್ಯಾಷನಲ್ ಫ್ಲಾಗ್, ಅದಕ್ಕೆ ಗೌರವ ಕೊಡಿ. ನ್ಯಾಷನಲ್ ಫ್ಲಾಗ್ ಅದ್ ನೆನ್ಪಿಟ್ರಿ, ನಾರ್ಮಲ್ ಆಗಿ ನ್ಯಾಷನಲ್ ಅಂತ ನೆನಪಾಗ್ತದೆ. ಮತ್ತೆ ಎಲೆಕ್ಷನ್ ಅದ್ ನೆನ್ಪಿಟ್ಕೊಳ್ರಿ, ಕೀ ಪಾಯಿಂಟ್. ಸರಿ, ಓಟ್ ಅಂತ ನೆನ್ಪಿಟ್ಕೊಳ್ರಿ, ಅದು ಕೀ ಪಾಯಿಂಟ್. ಆ ವರ್ಡ್ ಓಟ್ ನೆನ್ಪಿತ್ತಂದ್ರೆ ಪೂರಿ ಲೈನ್ ನಿಮಗೆ ನೆನ್ಪಿಡ್ರಿ. ಓಟ್, ವೋಟಿಂಗ್, ನ್ಯಾಷನಲ್ ಫ್ಲಾಗ್, ಮತ್ತೆ ಲಾ, ಮತ್ತೆ ಡಿಫೆನ್ಸ್, ಮತ್ತೆ ಟ್ಯಾಕ್ಸ್, ಮತ್ತೆ ಎನ್ವಿರಾನ್ಮೆಂಟ್, ಮತ್ತೆ ಬ್ರೈಬ್ ಲಂಚ. ಇವೆಲ್ಲ ಕೀವರ್ಡ್ಸ್ ನೆನಪಿದ್ರೆ ನೀವು ಇವೆಲ್ಲ ಬರೀತೀರ. ನಾರ್ಮಲ್ ಆಗಿ ಈಗ ನಾನು ನ್ಯಾಷನಲ್ ಫ್ಲಾಗ್ ಅಂದೆ, ಅದಕ್ಕೆ ಏನ್ ಮಾಡೋದು, ಹಾನರ್, ವಿ ಶುಡ್ ಹಾನರ್ ದ ನ್ಯಾಷನಲ್ ಫ್ಲಾಗ್ ಅಂಡ್ ಆಲ್ಸೋ ನ್ಯಾಷನಲ್ anthem. ಈಗ ವೋಟಿಂಗ್ ಅಂದ್ರೆ ನಾವು ವೋಟ್ ಹಾಕೋದು ಬಹಳ ಇಂಪಾರ್ಟೆಂಟ್. ಕಾಸ್ಟಿಂಗ್ ಒನ್ಸ್ ವೋಟ್ ಇನ್ ಎಲೆಕ್ಷನ್. ಮತ್ತೆ ಒಬಿಡಿಯಿಂಗ್ ದ ಲಾ ಅಂತ ನೆನ್ಪಿಟ್ಕೊಳ್ಳಿ. ಮತ್ತೆ ಡಿಫೆನ್ಸ್ ಅಂತ ನೆನ್ಪಿಟ್ಕೊಂಡ್ರೆ ಅದನ್ನ ನೀವು ಪೂರ್ತಿ ಬರ್ತೀರ. ಪಾರ್ಟಿಸಿಪೇಷನ್ ಇನ್ ದ ಡಿಫೆನ್ಸ್ ಆಫ್ ದ ಕಂಟ್ರಿ, ಪೇಯಿಂಗ್ ಟ್ಯಾಕ್ಸಸ್ ರೆಗ್ಯುಲರ್ಲಿ. ನೀವು ಹೀಗನೆ ಮೆಮೊರೈಸ್ ಮಾಡ್ಕೊಳ್ಬೇಕು ಕೀ ಪಾಯಿಂಟ್ಸ್ ಇಟ್ಕೊಂಡು. ಮತ್ತೆ ಇನ್ನೊಂದು ಪಾಯಿಂಟ್ ಏನ್ ನೆನ್ಪಿಡ್ಬೇಕಂದ್ರೆ ಇಂಡಿಯಾ ಪರ್ಮಿಟ್ಸ್ ಓನ್ಲಿ ಒನ್ ಕಾಮನ್ ಸಿಟಿಜನ್ಶಿಪ್, ಇಂಡಿಯನ್ ಸಿಟಿಜನ್ಶಿಪ್. ಅಂದ್ರೆ ನಮ್ ದೇಶಕ್ಕೆ ಇರೋದು ಒಂದೇ. ನೀನ್ ಈಗ ಕರ್ನಾಟಕದವ ಅಂದ್ರೆ ನಿಮ್ ಕರ್ನಾಟಕ ಸಿಟಿಜನ್ಶಿಪ್ ಬೇರೆ ಇರಲ್ಲ, ತಮಿಳ್ನಾಡು ಸಿಟಿಜನ್ಶಿಪ್ ಬೇರೆ ಇರಲ್ಲ, ಸ್ಟೇಟಿಗೆಲ್ಲ ಸಿಟಿಜನ್ಶಿಪ್ ಇರೋದಿಲ್ಲ. ಇಡೀ ದೇಶಕ್ಕೆ ಒಂದೇ ಸಿಟಿಜನ್ಶಿಪ್ ಇರುತ್ತೆ, ಅದು ಇಂಡಿಯನ್ ಸಿಟಿಜನ್ಶಿಪ್. ಕಾಮನ್ ಸಿಟಿಜನ್ಶಿಪ್ ಇರ್ತದೆ, ಈ ತರ ಸ್ಟೇಟಿಗೆಲ್ಲ ಬೇರೆ ಬೇರೆ ಇರೋದಿಲ್ಲ. ಇಷ್ಟೇ, ಇವೆಲ್ಲ ಇಂಪಾರ್ಟೆಂಟ್. ನಾನು ಕೇವಲ ಒಂದು 12 ನಿಮಿಷದಲ್ಲಿ ಈ ಚಾಪ್ಟರ್ ಮುಗಿಸಿದ್ದೀನಿ. ಈ ನೋಟ್ಸ್ ಅನ್ನ ಟೆಲಿಗ್ರಾಮ್ ಚಾನಲ್ದಲ್ಲಿ ಹಾಕ್ತೀನಿ, ಅದನ್ನೆಲ್ಲ ನೋಡ್ಬಿಟ್ಟು ಓದ್ಕೊಳ್ಳಿ. ಬರೀ 2 ಪೇಜ್ ಇದೆ, ಚೆನ್ನಾಗಿ ಓದಿ, ಒಳ್ಳೇದಾಗಲಿ.